ಹಲೋ ಹಾಯ್ ಫ್ರೆಂಡ್ಸ್, ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ಆಲೂ ಪೂರಿ ಹೆಂಗೆ ಮಾಡೋದು ಅಂಥೇಳಿ ಈಜಿ ಒಳಗೆ ನೋಡ್ಕೊಳ್ಳೋಣ್ರಿ. ಭಾಳ ಟೇಸ್ಟ್ ಆಕತಿ, ಮಸ್ತಾಗಿರ್ತಾವ್ರಿ. ಹೆಂಗೆ ಮಾಡೋದಂತ ಈಗ ನೋಡ್ಕೊಳ್ಳೋಣ್ರಿ. ಇದನ್ನು ಅರ್ಧ ಕೆಜಿ ಮೈದಾ ಹಿಟ್ಟು ತೊಗೊಂಡಿನಿ. ಇದನ್ನೆಲ್ಲ ಛಾಣಿ ಮಾಡ್ಕೊಳತ್ತೀನಿ. ಇದು ಅರ್ಧ ಬಟ್ಲಿಕ್ಕಿಂತ ಕಡಿಮೆ ಏನದ ರವೆ ತೊಗೊಂಡಿನಿ ನೋಡ್ರಿ. ಕ್ರಿಸ್ಪಿಯಾಗಿ ಹಾಕೋ ಅದ್ರ ಸಲುವಾಗಿ ರವೆ ಹಾಕ್ಕೊಂಡಿನಿ. ಈಗ ಇದು ಸ್ಮ್ಯಾಶ್ ಮಾಡಿರೋಂಥದ್ದು ಆಲೂ ಹಾಕ್ಕೊಳತ್ತೀನಿ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಹೆಚ್ಚು ಎಷ್ಟು ಕೊತ್ತಂಬರಿ ಹಾಕಿ ಅಷ್ಟು ಚಲೋ ಹಾಕತ್ರಿ. ಒಂದು ಸ್ಪೂನ್ದಷ್ಟು ಕೆಂಪು ಪುಡಿ ಹಾಕ್ಕೊಂಡು ನೋಡ್ರಿ. ಒಂದು ಸ್ಪೂನ ಜೀರಿಗೆ ಪುಡಿ ಹಾಕ್ಕೊಂಡು ನೋಡ್ರಿ. ಒಂದು ಸ್ಪೂನ ಧನಿಯಾ ಪುಡಿ ಹಾಕ್ರಿ. ಸ್ವಲ್ಪ ಅಜವಾನ ಏನದ ಕ್ರಷ್ ಮಾಡಿ ಹಾಕೋತೀನಿ ನೋಡ್ರಿ. ಒಂದು ಸ್ಪೂನ್ದಷ್ಟು ಎಳ್ಳು. ಖಾರ ಹೆಚ್ಚಿಬೇಕಂದ್ರೆ ಹಸಿಮೆಣ್ಸಿಕಾಯಿ ಹಾಕೋತಿದ್ರೆ ಹಾಕೋಬೋದು ರೀ. ಹಸಿಮೆಣ್ಸಿಕಾಯಿ ತಿನ್ನಂಗಿಲ್ಲ ಮನೆಯಾಗ, ಅದ್ರ ಸಲುವಾಗಿ ಕೆಂಪು ಪುಡಿ ಎಷ್ಟು ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. ನೋಡ್ಕೊಂಡು ರುಚಿ ತಕ್ಕಂಗೆ ಹಾಕೋರಿ. ಉಪ್ಪು ಹೆಚ್ಚು ಕಮ್ಮಿ ಆಕತಿ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕೋರಿ. ಇದನ್ನೆಲ್ಲ ಚೆಂದಾಗಿ ಏನದ ಮಿಕ್ಸ್ ಮಾಡಿ ಗಟ್ಟಿಗೆ ನಾದಬೇಕ್ರಿ. ಇದನ್ನು ಸ್ವಲ್ಪ ನೀರಿನ ಅಂಶ ಭಾಳ ಇರ್ತದೆ ಆಲೂಗಡ್ಡೆ ಒಳಗೆ. ಅದಕ್ಕೆ ಮತ್ತಿಂದ ಇನ್ನೊಂದು ಸ್ವಲ್ಪ ಬೇಕತ್ತಂದ್ರೆ ಸ್ವಲ್ಪ ನೀರು ಒಂದು ಹನಿನೇ ಹಾಕೋಬೇಕು ನೋಡ್ರಿ. ನೋಡ್ಕೊಂಡು ಹಾಕೋಬೇಕು, ಗಟ್ಟಿನೇ ನಾದಬೇಕು. ಸ್ವಲ್ಪ ಹಾಕೋದು ನೋಡ್ರಿ, ಒಂದು 2 ಸ್ಪೂನ್ದಷ್ಟು ಹಾಕಿನಿ ನಾನು. ಯಾಕಂದ್ರೆ ಆಲೂಗಡ್ಡೆ ನೀರು ಇರ್ತೈತಿ, ಅದ್ರ ಸಲುವಾಗಿ ಸ್ವಲ್ಪ ಇದು ಮಾಡಬೇಕು. ಗಟ್ಟಿಗೆ ನಾದಿಟ್ಟು ಮಾಡ್ಕೋಬೇಕು ನೋಡ್ರಿ. ಇಷ್ಟು ಗಟ್ಟಿಗೆ ನಾದಿ ಇಟ್ಟಿನಿ ನೋಡ್ರಿ. ಒಂದು 5 ನಿಮಿಷ ನೆನೆ ಹಾಕ್ಬೇಕು. ಯಾಕಂದ್ರೆ ರವೆ ಹಾಕಿವಲ್ಲ, ಸ್ವಲ್ಪ 5 ನಿಮಿಷ ಇಲ್ಲಿದ್ರೆ ಹಂಗೆ ಮಾಡಕ್ಕೆ ಬರ್ತೈತೆ ರೀ. ರವೆ ಹಾಕಿದ ಸಲುವಾಗಿ ನೆನೆಯಿದೆ ಅಂತೇಳಿ ಒಂದು 5 ನಿಮಿಷ ಬಿಡೋದು. ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಸ್ವಲ್ಪ ದಿಪ್ಪ ಇರಬೇಕು, ಭಾಳ ತಿಳು ಮಾಡಬಾರ್ದ್ರಿ. ಭಾಳ ದಪ್ಪ ಇರಬಾರ್ದು, ಆಮೇಲೆ ಭಾಳ ತಿಳು ಇರಬಾರ್ದು. ನೋಡಿ ಮೀಡಿಯಮ್ದಾಗ ಎಲ್ಲ ಉಳ್ಳಿದು ಮಾಡಿ ಇಟ್ಕೊಂಡು ನೋಡ್ರಿ. ಸಣ್ಣ ಸಣ್ಣ ಸೈಜ್ ಮಾಡೀನಿ. ಅದಕ್ಕೆ ಹಿಟ್ಟು ಹಚ್ಚಿ ಸ್ವಲ್ಪ ಅಷ್ಟೇ ದಪ್ಪು ಇಲ್ಲ, ಆಮೇಲೆ ತಿಳು ಇಲ್ಲ, ಹಂಗೆ ರೌಂಡಾಗಿ ಲಟ್ಟಿಸ್ಬೇಕು ನೋಡ್ರಿ. ಭಾಳ ತಿಳು ಆಗಬಾರ್ದೆವು, ಸ್ವಲ್ಪ ದಿಪ್ಪಿಡ್ಬೇಕು. ಅಷ್ಟಿದ್ರೆ ಆಯ್ತು ನೋಡಿ. ಭಾಳ ದಿಪ್ಪಿರಬಾರ್ದು, ಅಷ್ಟೇ ತಿಳು ಇರಬಾರ್ದು. ಹುಡುಗರದು ಸಾಲು ಸೂಟಿ ಅದ್ರಿ. ಹುಡುಗರಷ್ಟು ದಾಂದ್ಲಿ ಹಾಕತ್ತಾರ, ಭಾಳ ದಾಂದ್ಲಿ ಹಾಕತ್ತಾರ ರೀ. ಹಂಗೆ ಏನದನ ಆಲೂ ಪೂರಿ ಮಾಡತ್ತೀನಿ ಅವ್ರದ್ದೆಲ್ಲ ಜಗಳ ಕೇಳ್ಕೊತ. ಮತ್ತು ತಿಳುವಾಗಿ ಎಷ್ಟು ಮಾಡ್ತೀವಿ ಅಷ್ಟು ಕ್ರಿಸ್ಪಿಯಾಗಿ ಹಾಕವು. ಭಾಳ ಕಡಕಾಗಿ ನಮ್ಗೆ ಕ್ರಿಸ್ಪಿ ಬೇಕಂದ್ರೆ ತಿಳುವಾಗಿ ಲಟ್ಟಿಸ್ರಿ, ಕಡಕಾಗಿ ಹಾಕವು ಮಸ್ತ್ ಹಾಕವ್ರಿ. ಮಕ್ಳು ಹೆಂಗೆ ಇಷ್ಟಪಡ್ತಾರೆ, ಕಡಕಾಗಿ ಬೇಕಂದ್ರೆ ಕಡಕಾಗೆ ಮಾಡ್ಬೋದು, ಮೆತ್ತಗೆ ಬೇಕಂದ್ರೆ ಮೆತ್ತಗಾಗಿ ಮಾಡೋದು ನೋಡ್ರಿ. ಹೆಂಗೆ ಮಾಡಿದ್ರೂ ಇಷ್ಟಪಟ್ಟೆ ತಿಂತಾರೆ ನೋಡ್ರಿ, ಅಷ್ಟು ರುಚಿ ಹಾಕವು. ಎಲ್ಲವೂ ಒಮ್ಮೆಗೆ ರೆಡಿ ಮಾಡಿಟ್ಟು ಎಣ್ಣೆ ಒಳಗೆ ಕರಿಯಾಕೆ ಚಾಲು ಮಾಡ್ತೀನಿ ರೀ. ಅಂದ್ರೆ ಫಾಸ್ಟಾಗಿ ಮಾಡ್ಲಿಕ್ಕೆ ಹಾಕೋದ, ಅದ್ರ ಸಲುವಾಗಿ ಒಮ್ಮೆಗೆ ಲಟ್ಟಿಸಿ ಇಟ್ಕೊಂಡ್ಬಿಡ್ತೀನಿ ಎಲ್ಲವೂ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ. ಹೀಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿರಿ. ಎಲ್ಲವೂ ತಿಳುವಾಗಿ ಲಟ್ಸೋದಾಯ್ತು ನೋಡ್ರಿ. ಈಗ ರೆಡಿ ಆದವು.
ಎಣ್ಣೆ ಏನದ ಗ್ಯಾಸ್ ಮ್ಯಾಗ ಕಾಯಕ್ಕೆ ಇಟ್ಟಿನಿ, ಕಾಯ್ದದ ನೋಡ್ರಿ ಎಣ್ಣೆ. ಮಧ್ಯಮ ಉರಿ ಒಳಗೆ ಇವೆಲ್ಲ ಕರ್ಕೋಬೇಕು ನೋಡ್ರಿ. ಈಗ ಕರಿನ ಬರ್ರಿ. ಎಣ್ಣೆ ಹಾಕಿ ಸ್ವಲ್ಪ ಮ್ಯಾಗ ಎಣ್ಣೆ ಹಂಗೆ ಅದ್ರ ಮ್ಯಾಗ ಹೊಜ್ಕೋತ ಇದ್ರೆ ಚೆಂದಾಗಿ ಉಬ್ತಾವೆ ನೋಡ್ರಿ. ಸ್ವಲ್ಪ ಎಣ್ಣೆ ಏನದ ಮ್ಯಾಗ ಹಂಗೆ ಗೊಜ್ಕೊತಿದ್ರೆ ಚೆಂದಾಗಿ ಉಬ್ಕೋತಾವು. ಸ್ವಲ್ಪ ನೋಡಿ ಕೆಂಪಾಗಿ ಎಣ್ಣೆ ಒಳಗೆ ಕರಿದು ನೋಡ್ರಿ. ಎಣ್ಣೆದು ಒಟ್ಟೆ ಹಿಡಿಯಂಗಿಲ್ಲ, ಅಷ್ಟು ಮಸ್ತ್ ಹಾಕ ನೋಡ್ರಿ. ಮೆತ್ತಗೆ ಬೇಕಂದ್ರೆ ಬೇಗನೆ ತೆಗೆದುಬಿಡೋದು, ಕಡಕ್ ಬೇಕಂದ್ರೆ ಕೆಂಪಾಗೆ ಏನದ ಕರಿದು ನೋಡ್ರಿ. ಭಾರಿ ಚಂದ ಉಬ್ತಾವೆ ನೋಡ್ರಿ, ಅಷ್ಟು ಮಸ್ತಾಗಿ ಹಾಕವು. ಸ್ವಲ್ಪ ಎಣ್ಣೆ ಹಿಂಗೆ ಮ್ಯಾಗ ಹಾಕೋತಿರ್ಬೇಕ್ರಿ, ಅಂದ್ರೆ ಮಸ್ತಾಗಿ ಉಬ್ತಾವ್ರಿ. ನೋಡ್ರಿ ಚಂದ ಉಬ್ಬಿದು. ಸ್ವಲ್ಪ ದೀಪ್ ಮಾಡಿದ್ರೆ ಚಂದಾಗಿ ಉಬ್ತಾವೆ ನೋಡ್ರಿ. ಹಿಂಗೆ ಭಾಳ ರುಚಿ ಹಾಕ. ಗ್ಯಾಸ್ ಸ್ವಲ್ಪ ಸಣ್ಣಗೆ ಇಟ್ಟು ನೀವು ಇದು ಮಾಡಬೇಕು, ಬೇಯಿಸ್ಬೇಕು. ಸ್ವಲ್ಪ ಮ್ಯಾಗ ಇಟ್ಟರಾಕೆ ಉಪ್ಪು ನೋಡ್ರಿ. ಈ ಚಾಣಿಯನ್ನು ಈ ಜಾರಿ ಇರ್ತದಲ್ಲ, ಇದನ್ನು ಮ್ಯಾಗ ಸ್ವಲ್ಪ ಇಡಬೇಕು, ಚಂದ ಇರ್ತಾವೆ. ಎಣ್ಣೆ ಎಲ್ಲ ಬಸದು ತೆಗೆದು ಬಿಡ್ಬೇಕ್ರಿ. ನೋಡ್ರಿ ಚಂದ ಉಪ್ಪು. ಉಬ್ಬದು ಬೇಡ, ತಿಳುವು ಬೇಕಾದ್ರೆ ತಿಳುವು ಮಾಡ್ಕೊಬೋದು. ಸ್ವಲ್ಪ ದೀಪ್ ಮಾಡಿದ್ರೆ ಚೆಂದಾಗಿ ಉಬ್ತಾವೆ ನೋಡ್ರಿ. ಎಲ್ಲ ರೆಡಿ ಆದ ನೋಡ್ರಿ ಮಸ್ತಾಗಿ. ಈಗ ಏನಂತ ಟೊಮೆಟೊ ಸಾಸು ಮತ್ತು ಕೊಬ್ಬರಿ ಚಟ್ನಿ ಜೋಡಿ ಟೇಸ್ಟ್ ಮಾಡತ್ತೀವಿ ನೋಡ್ರಿ. ನೀವು ಹಂಗೂ ತಿನ್ಬೋದು, ಅಥವಾ ಕೊಬ್ಬರಿ ಚಟ್ನಿ ಜೋಡಿ ಮತ್ತು ಟೊಮೆಟೊ ಸಾಸ್ ಜೋಡಿ ಭಾರಿ ಟೇಸ್ಟ್ ಅನ್ನಿಸ್ತದೆ ರೀ. ಭಾಳ ರುಚಿ ಹಾಕವು. ಮಕ್ಕಳ ಡಬ್ಬಿ ಅಂತೂ ಅಷ್ಟು ಹೇಳಿ ಮಾಡಿಸಿದಂಥ ಇದು ನೋಡ್ರಿ, ಇದು ಟಿಫಿನ್ ಭಾರಿ ಟೇಸ್ಟ್ ಹಾಕವು. ಮಾಡಿರಿ, ಎಲ್ಲರೂ ಟ್ರೈ ಮಾಡಿರಿ. ಮಕ್ಕಳ ಡಬ್ಬಿಗಂತೂ ಹೇಳಿ ಮಾಡಿದಂಥ ಟಿಫಿನ್ ನೋಡ್ರಿ, ಭಾಳ ಟೇಸ್ಟ್ ಅಂತ. ಬರೀ ಚಪಾತಿಯಿಂದ ಬೇಸರಾಗಿರ್ತದೆ, ಇಂಥವೆಲ್ಲ ಮಾಡಿ ಕಟ್ಟಿದ್ರೆ ಭಾರಿ ಇಷ್ಟಪಡ್ತಾರೆ ನೋಡ್ರಿ. ಮಸ್ತ್ ಅಕ್ಕಾವು, ಟ್ರೈ ಮಾಡಿರಿ. ವಿಡಿಯೋ ಯಾರೆಲ್ಲ ನೋಡ್ರಿ ಎಲ್ಲರಿಗೂ ಧನ್ಯವಾದ ರೀ. ಹೀಗೆ ಸಪೋರ್ಟ್ ಮಾಡಿರಿ.